ಸಣಕಲು ದೇಹ ಗಡಸು ದನಿಯಲ್ಲಿ ಗಂಗಾವತಿ ಭಾಷೆಯ ಸೊಗಡನ್ನ ಹಾಸ್ಯಾತ್ಮಕವಾಗಿ ಉಣಬಡಿಸೋ ನಮ್ಮ ಪ್ರಾಣೇಶ್ ಅವರು ಮಾತಾಡೋಕೆ ಶುರು ಮಾಡಿದ್ರೆ ಮುಗ್ದೇ ಹೋಯ್ತು. ಅಲ್ಲಿ ನಗೋದು ಬಿಟ್ಟು ಬೇರೇನೂ ಇರಲ್ಲ, ಬರೀ ನಗು ನಗು ನಗು. ದೊಡ್ಡವ್ರ ಮಾತು ಕೇಳಿಲ್ಲ ಅಂದ್ರೆ ಹಿಂಗೆ ಆಗೋದು. ತೋರಿಸ್ತಾ ಇದ್ದೀನಿ ಇಲ್ಲೇ ಅಣ್ಣ ಇಲ್ಲೇ ನೋಡಿ ರಕ್ತಪುರಂ ಬೀಳ್ಸವನೆ ಬೇಕಾನೇನ್ರಿ ಇಂಥ ಅಪ್ಪ. ವಯಸ್ಸಿಗೆ ಬಂದ ಮಕ್ಕಳನ್ನ ಹೆಂಗೆ ನೋಡ್ಕೋಬೇಕು ಸರ್? ಜನ ನೋಡಿ ಕಾಲು ನೋಡಿ, ಇಂಥ ಅಪ್ಪದೇರೋ ವಯಸ್ಸಿಗೆ ಬಂದ ಮಗ 40 ವರ್ಷ ನಂಗೆ ಇನ್ನೂ ಮದುವೆ ಮಾಡಿಲ್ಲ. ನೀನು ಬಿಡುಗಾಸು ನನಗೆ ಬೇಡ ಬೇಡ, ನಾನು ಇಲ್ಲೇ ಹೊಸಕೋಟೆಗೆ ಜೀವನ ಮಾಡ್ತೀನಿ. ಏನೋ ರೋಡಲ್ಲಿ ನಿಂತ್ಕೊಂಡು ಬೈತಾ ಇದೆಯಾ? ನೋಡೋ ಅಪ್ಪನೇ ಅಪ್ಪ ಅಂತ ತುಂಬ ಗೌರವ ಕೊಡ್ತಾ ಇದ್ದೀನಿ. ಏನು ಮಿಕ್ಕಿದವ ಇರ್ತಾರೇನೋ? ಯಾ ನನ್ನ ಮಗನಿಗೆ ಗೊತ್ತು, ತಲೆ ಕೂದಲು ಯಾಕೆ ಹಂಗೆ ನಗ್ತೀರ? ಯಾವನೇ ಬೇಕ್ರಿ ಇವ್ನು ಬಿಡುಗಾಸು? ವಯಸ್ಸಿಗೆ ಬಂದ ಮಕ್ಕಳು ಸಾರ್ ಅಣ್ಣ ತಮ್ಮದಿರ ಥರ ಕಾಣಬೇಕು. ನೋಡ್ರಿ ಹೆಂಗೆ ಹೊಡೆದವ್ ನೋಡ್ರಿ. ಬಚ್ಚಗೌಡ್ರು ತಗೋ ಒಂದು ಲೆಟ್ರ್ ತೊಗೊಂಡೋಗಿ ಆಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಆಯ್ತಾ? ಇಲ್ಲಿ ತಗೊಳ್ಳಲ್ವಲ್ಲ, ಇಲ್ಲಿದ್ರೆ ಅದೊಂದು ಪ್ರಾಬ್ಲಮ್ಮು. ಆಸ್ತಿ ಅಂತೆ, ಆಸ್ತಿ ಒಂದು ಮನೆ ಹಾಳಾಗೋಗ ಹೆಂಗೆ ಬೀಳ್ಸವ್ ನೋಡ್ರಿ. ಬತ್ತೀನಿ, ನೀನು ಮಲಗಿದ ಕಲ್ಲು ಎತ್ತಾಕ್ತೀನಿ. ಯಾವಾಗ ಓದಿದ್ದೆಲ್ಲ ಕೇಳ್ತಾನೆ ಸರ್. ಆಮೇಲೆ ಇನ್ನೊಂದು ಕೆಲಸ ಮಾಡ್ದೆ ಸರ್, ಅವ್ನು ಹೇಳ್ಬಾರ್ದು ಓದ್ನ ಹಾಳಾಗಿ. ಸರ್ ಎಲ್ಲನ ಹೆಣ್ಣು ನೋಡ್ಲಿ ಬೇಡ, ನಿಂಗೆ ತಂಗಿ ಆಗಬೇಕು ಅಂತ ಸರ್. ಎಲ್ಲನ ಹೆಣ್ಣು ನೋಡ್ಲಿ ಇವನು ಅಬ್ರ ಹಾಳಾಗೋಗ. ಮೊನ್ನೆ ಇಷ್ಟೆಲ್ಲ ಮಾಡ್ಬಿಟ್ಟು ಅಂದ್ಬಿಟ್ಟು ಬೆಂಗಳೂರು ಹೊಸಕೋಟೆ ಬಿಟ್ಟು ಕೋಲಾರಕ್ಕೆ ಹೋದೆ. ನಮ್ಮ ಅಮ್ಮನ ಬಂದು ಹೇಳಿದೆ, ಅಮ್ಮ ಅಕ್ಕರು ಚೂಸಿಂಡು ನಾನು ಚಪ್ಪು ಅನ್ಕೆ ಅಂತ. ಒಳಗಿಂದನೇ ಕೇಳ್ತಾವನೆ, ಯಾರ ಮನೆ ಕೇಳೆ? ನಾನು ಫಸ್ಟು ಚೇರ್ಮನ್ರಾಗಿದ್ದಲ್ಲ ರಾಜಣ್ಣ. ಮನೆ ಮುಂದೆ 2 ತೆಂಗಿನ ಮರ ಅಲ್ವೇನೋ, ಸೀಮೆಸ ಕಟ್ಟವ್ರಲ್ವಾ ಅಂದ. ಅವಳು ತಂಗಿ ಹಾಕ್ಬೇಕಾ ಅಂದೆ. ನಾನು ಈ ಕಡೆ ಅಂದೆ, ಇಲ್ಲಪ್ಪ ಮತ್ತೇನು ನಿನ್ನ ರೋಗ? ನಿಮ್ಮ ಚಿಕ್ಕಮ್ಮ ಅವಳು ಅಂದ. ಬೇಕೇನ್ರಿ ಇಂತ ಅಪ್ಪ? ನೋಡ್ರಿ ಹೆಂಗೆ ಹೊಡೆದವ್ ನೋಡ್ರಿ. ನಮ್ಮ ಅಮ್ಮನಿಗೋಸ್ಕರ ತಟ್ಕೊಂಬಂದಿದ್ದೀನಿ, ಇಲ್ಲಾಂದ್ರೆ ಒಂದೇ ಸರಿ ಮೆಟ್ರೈಸಿಗೆ ಬಿಡ್ತಾಯಿದ್ದೆ ಬಡ್ಡಿ ಮಗನಿಗೆ. ಯಾವಾಗ ಹೋಗಿ ಸ್ವಾಮಿಗಳೇ ನಮಸ್ಕಾರ, ಬುದ್ಧಿ ಹೇಳಿ ಸ್ವಾಮಿ ಅವನೊಂಚೂರು ಕರೆದು ನಮ್ಮ ಅಪ್ಪನಿಗೆ. ಅಯೋಗ್ಯ ನನ್ನ ಮಗ. ಮೇಷ್ಟ್ರೆ ಯಾರೋ ಮನೆಗೆ ಹೋಗ್ಬೇಕಾಯ್ತಲ್ಲೋ, ಆಮೇಲೆ ನಮ್ಮ ಮೇಷ್ಟ್ರು ಅವಾಗ ಏನೇನು ಹೇಳ್ಕೊಡಿದ್ರೆ ಹಳೆಯದೆಲ್ಲ ಕೇಳ್ಕ ಕೂತ್ಕೊಂತಾನೆ ಸರ್. ಯಾವನ ಜ್ಞಾಪಕ ಇರ್ತದೆ? ಹೌದು ನಮ್ಮ ಮೇಷ್ಟ್ರೆ ನರಸಿಂಹನವ್ರು ನಿಮ್ಮನ್ನ ಅವಾಗ ಕೇಳ್ತಾ ಇರ್ತಾರೆ. ಮೇಷ್ಟ್ರೆ ಇವನೇ ಅವನ ಜೊತೆ ಬಿದ್ದುಬಿಟ್ಟು ತರ್ಕಲಾಂಡಿ ನನ್ನ ಮಗ. ಚೆನ್ನಾಗಿದ್ದಾನೆ ಸರ್. ಮತ್ತೆ ರಾಣಿ ಸರ್ ಚೆನ್ನಾಗಿದೆಯೇನೋ? ಅಶ್ವಥ್ ಮೇಷ್ಟ್ರು. ಹೌದು ಸರ್ ಚೆನ್ನಾಗಿದೆ. ಎಷ್ಟು ದಿನಕ್ಕೆ ಸಿಕ್ಬಿಟ್ರಿ ಸರ್? ಬನ್ನಿ ಸರ್. ಏನದು? ನೀವು ನಮ್ಮನ್ನು ಮರ್ತಿಲ್ಲ? ನಾನು ಮರೆಯಕ್ಕಾಗುತ್ತೇನೋ? ನೀವು ನಮ್ಮ ಗಣಿತಕ್ಕೆ ಬರ್ತಾ ಇದ್ರಲ್ಲ ಅಲ್ವೋ, ನಿಮ್ಮ ಮನೆ ಊಟ ಮರೆಯಕ್ಕಾಗುತ್ತಾ? ನಾನು ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರಿ ಈ ಊರಲ್ಲಿದ್ದಾಗ. ನೀವು ಗಣಿತಕ್ಕೆ ಬರ್ತಾ ಇದ್ರಿ, ವಿಜ್ಞಾನಕ್ಕೂ ಬರ್ತಾ ಇದ್ದೆ, ಎರಡಕ್ಕೂ ಬರ್ತಾ ಇದ್ರಿ. ಎರಡಕ್ಕೂ ಬರ್ತಾ ಇದೆ. ಗಣಿತ ವಿಜ್ಞಾನ ಎರಡಕ್ಕೂ, ಗಣಿತ ವಿಜ್ಞಾನ ಎರಡಕ್ಕೂ ಬರ್ತಾ ಇದ್ರಿ. ಯಾಕೆ ಕೈ ತೋರಿಸ್ತೀಯ ಸರ್? ಹೆಂಗೆ ತೋರಿಸ ಬೇಕಾಗಿಲ್ಲ ಯಾವುದು. ಓಲಿ ಬಿಡಿ ಸರ್. ಇವಾಗ ಗಣಿತಕ್ಕೆ ಬರ್ತಾ ಇದ್ರಿ, ವಿಜ್ಞಾನಕ್ಕೂ ಎರಡಕ್ಕೂ ಬರ್ತಾ ಇದ್ರಿ. ಇಲ್ಲೂ ಬೇಡವಾ? ಅಸಹ್ಯ ಕಾಣ್ತದ್ರೆ. ಓಲಿ ಬಿಡಿ ಸರ್. ಮುಂದಕ್ಕೆ ಸರ್ ನೀವು ಮರ್ತೋಗಿದ್ದೀರ ಅನ್ಕೊಂಡಿದ್ದೆ. ನಮ್ಮ ಅಪ್ಪ ಇವತ್ತು ದಿನಕ್ಕೊಂದ್ಸರಿ ಜ್ಞಾಪಿಸ್ಕೊತಾರೆ ಸರ್ ನಿಮ್ಮನ್ನ. ಜ್ಞಾಪಕ ಮಾಡ್ಕೊಳ್ಳೇಬೇಕು. ಯಾಕೆ ಅಂತಂದ್ರೆ ನಿನಗೆ ಶಾಲೆ ಪಾಠ ಜೊತೆಗೆ ಮನೆ ಪಾಠ ಬೇರೆ ಹೇಳ್ತಾ ಇದ್ನಲ್ಲ ಸಂಜೆ. ಅದಕ್ಕಲ್ಲ ಬಿಡಿ. ಅದಕ್ಕಲ್ವಾ? ಗೊತ್ತಾಯ್ತು ಬಿಡ. ನಿಮ್ದು ದೊಡ್ಡ ಸಂಸಾರ ಅಲ್ವೇನೋ? ನಮ್ಮ ಅಪ್ಪನಿಂದ ನನಗೆ ಕೆಟ್ಟ ಹೆಸರು. ನಿಮ್ಮ ತಾತನ ಕಾಲದಿಂದ ನಿಮ್ಮ ದೊಡ್ಡ ಸಂಸಾರನೇ ನಂಗೆ ಗೊತ್ತಿದೆ. ಈ ಲೆಕ್ಕಾಚಾರ ಮತ್ತೆ ಕಾಗದ ಗಿಗ್ದ ಬರೆಯೋದಕ್ಕೆ ಬರ್ತಾ ಇದ್ನಲ್ಲ. ಅದಕ್ಕಲ್ಲ ಬಿಡಿ. ಅದಕ್ಕೂ ಅಲ್ವಾ? ಇವತ್ತು ನಮ್ಮ ಮಂದೇವ್ರ ಫೋಟೋದ ಮೇಲೆ ಒಂದು ಹೂವು ತಪ್ಪಿದ್ರು ಸರಿ, ನಿಮ್ಮನ್ನ ದಿನಕ್ಕೊಂದ್ಸರಿ ಜ್ಞಾಪಿಸ್ಕೊತಾನೆ ಸರ್. ಏನಂತ ವಿಶೇಷ? ಏನ್ ಸರ್ ನೀವು ಗಣಿತಕ್ಕೆ ಬರ್ತಾ ಇದ್ರಿ? ಹೌದು. ವಿಜ್ಞಾನಕ್ಕೆ ಬರ್ತಾ ಇದ್ರಿ? ಹೌದು. ಬರ್ತಾ ಇದ್ರಿ. ಅದಕ್ಕೆ ಅದೇನೋ ದಿನಕ್ಕೊಂದ್ಸರಿ ಸರ್. ಏನಂತ ಹೇಳಪ್ಪ ಕೇಳೋಣ. ಏನ್ ಸರ್ ಹಿಂಗೆ ಹೇಳ್ತೀರಾ? ನಮ್ದು ಸಿಕ್ಕಾಪಟ್ಟೆ ಆಳು ಕಾಳು. ಹೌದು. ಈ ಫೀಲ್ಡ್ ಎಲ್ಲ ನಮ್ದೇ. ಹೌದು ಗೊತ್ತಲ್ಲ ನಂಗೆ. ಮದುವೆಗಳಾಗಕ್ಕೆ ಮಾರ್ಕೊಂಬಿಟ್ಟ ಬಡ್ಡಿ ಮಗ. ಆ ಎದುರುಗಡೆ ಐತಲ್ಲ ಕ್ಲಬ್ಬು, ಅದು ನಮ್ದೇ. ಸಿಕ್ಕಾಪಟ್ಟೆ ಬಾಡಿಗೆ ಬರ್ತದೆ, ವ್ಯವಸಾಯ ಜಾಸ್ತಿ. ಗೊತ್ತಲ್ಲ ನಿಮ್ಗೆ? ಗೊತ್ತಲ್ಲ. ಸೂಲ್ ಬರುತ್ತೆ 18 ಎಕರೆ ಜಮೀನು. ಸಿಕ್ಕಾಪಟ್ಟೆ ವಾಸಿ ಅಲ್ವಾ? ಗೊತ್ತಿದೆಯಲ್ವಾ ನಂಗೆ. ಇವತ್ತು ಗಂಡಾಳು ಎಷ್ಟು ಬಂತು, ಹೆಣ್ಣಾಳು ಎಷ್ಟು ಬಂದಿದ್ರು, ಕಡ್ಲೆಕಾಯಿ ಎಷ್ಟಾಯ್ತು, ರಾಗಿ ಎಷ್ಟಾಯ್ತು ಎಲ್ಲ ಲೆಕ್ಕ ಬರಿ ಅಂತಾನೆ. ನಾನೇ ಹೇಳ್ಕೊಟ್ಟಿದ್ದೀನಲ್ಲ ಗಣಿತ. ನೀವೇ ತಾನೇ ಗಣಿತಕ್ಕೆ? ಹೌದು ಮತ್ತೆ. ಎಲ್ಲ ಕೆಟ್ಟ ಬರೀತೀನಿ. ಯಾವ ಯೋಗಿ ನನ್ನ ಮಗನ ಹೇಳ್ಕೊಟ್ಟಿದ್ದು ಅಂತ ಇವತ್ತು. ಮುಚ್ಚು ಬಾಯ್. ನೀನು ಕಲೀಲಿಲ್ಲ ಅಂದ್ರೆ ನಾನು ಜವಾಬ್ದಾರನೇನೋ? ಅಯೋಗ್ಯ. ನಾನು ಏನೋ ಹೇಳ್ತಾನೆ ಅಂತ ಕೇಳ್ತಾ ಇದ್ದೀನಿ ನಾನು. ಅಲ್ವೋ, ಕೂಡೋದು ಕಳೆಯೋದು ಅಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದೀನಿ. ನಮ್ಮಪ್ಪ ಬೈತಾನಂತೆ ನನ್ನ. ನಿನ್ನುಗಿಬೇಕು ನಿಮ್ಮಪ್ಪ. ಕೂಡ ತಲೆಗತ್ತಲೆ ಮೇಷ್ಟ್ರೆ, ಕಳೆಯೋದು ಇವತ್ತು ಮರ್ತಿಲ್ಲ.
ಕಳಿಯೋದೇ ಕಷ್ಟ ಅಲ್ವೇನೋ? ಅದೇನೋ ಗೊತ್ತಿಲ್ಲ, ಕಳಿಯೋದು ಮಾಡ್ತಿಲ್ಲ, ಕೂಡೋದೇ ಬರಲ್ಲ ಗುರುಗಳೇ. ಕಳಿಯೋದು ನೆನಪಿದೆಯಾ? ಹ್ಞೂ. ಹೇಗೆ? ಮೊನ್ನೆ ಶಿವರಾತ್ರಿಗೆ ಇವ್ರ ಜೊತೆಗೆ ಸೇರಿ ಇಸ್ಪೀಟ್ನಾಗ 20,000 ಕಳೆದ್ನಲ್ಲ. ನಿನ್ನ ಸೊಂಟ ಮುರಿಬೇಕಾಗಿತ್ತು ನಿಮ್ಮಪ್ಪ. ಇನ್ನು ಉಗಿದೆ ಏನು ಮಾಡ್ತಾನೆ ನಿಮ್ಮಪ್ಪ? ನೋಡು, ಆ ಕಡೆ ಮೂಲೆಯಲ್ಲಿ 3 ಮೊಟ್ಟೆ ಇಡ್ತೀನಿ, ಮಧ್ಯದಲ್ಲಿ 3 ಮೊಟ್ಟೆ ಇಡ್ತೀನಿ, ಈ ಕಡೆ ಮೂಲೆಯಲ್ಲಿ 3 ಮೊಟ್ಟೆ ಇಡ್ತೀನಿ. ಒಟ್ಟು ಎಷ್ಟು ಮೊಟ್ಟೆ ಇಟ್ಟಂಗಾಯ್ತು? ಸುಲಭ ಸಾ ಲೆಕ್ಕದ ಮನೆ ಹಾಳಾಗೋಲಿ. ನೀವು ಯಾವಾಗಿಂದ ಮೊಟ್ಟೆ ಶುರು ಮಾಡಿದ್ರೆ? ಈ ಜನ್ಮದಲ್ಲಿ ನೀನು ಇದೆಂತ ವಿಚಿತ್ರ ಸ್ವಭಾವ ನಿಂದು. ಗುರುಗಳು ಸಾಪ ನಾಯಿ ಸಾಪ ಅಂತಾರೆ. ಸರಿ, ಈಗ ಏನ್ ಮಾಡ್ಬೇಕು ನಾನು? ನಿಮ್ಮ ಸಂತೋಷವಾಗಿ ಕಳಿಸ್ಬೇಕು ಅಷ್ಟೇ ನನ್ನ ಆಸೆ. ಏನು ಸಂತೋಷ? ಈಗ ಮಗ್ಗಿ ಬಿಟ್ಬಿಡಿ. ವಿಜ್ಞಾನಕ್ಕೆ ಗೊತ್ತಿದ್ರಲ್ಲ, ಕೇಳಿ ಅದೇನು ಕೇಳ್ತೀರಾ ಕೇಳಿ. ವಿಜ್ಞಾನದಲ್ಲಿ ಪ್ರಶ್ನೆ ಕೇಳಿ ಮೇಸ್ಟರ್. ಅಲ್ವೋ, ನಾನು ರಿಟೈರ್ಡ್ ಆಗಲೇ 3-4 ವರ್ಷ ಆಯಿತು. ಈಗ ಅದ್ರ ಅಗತ್ಯ ಏನಿದೆಯೋ? ನಿಮ್ಮ ಸಂತೋಷ. ಅಯ್ಯೋ ರಾಮ. ಸರಿನಪ್ಪ, ಜಲಚರ ಎಂದರೇನು? ತುಂಬಾ ಸುಲಭವಾದ ಪ್ರಶ್ನೆ, ಹೇಳು. ಯಾವಾಗ ಓದಿದ್ದಲ್ಲ ಏನ ಏನು ಸರ್? ಜಲಚರ ಎಂದರೇನು? ಜ್ಞಾಪಕ ಬಂತು, ಶಾನೆ ಹಿಂದೆ ಓದಿದ್ದು, ಹಿಂದಕ್ಕೆ ಹೋಗ್ಬಿಟ್ಟಿತ್ತು. ಹೇಳಪ್ಪ. ಜಲಚರ ಅಂದ್ರೆ ನೀರಾಗ ವಾಸ ಮಾಡೋ ಪ್ರಾಣಿಗಳಿಗೆ ಜಲಚರ ಅಂತಾರೆ ಗುರುಗಳೇ. ಅದಕ್ಕೆ ಉದಾಹರಣೆ? ಹಾವು, ಮೀನು. ಪರವಾಗಿಲ್ವಲ್ಲೋ. ಶಬಾಷ್ ಶಬಾಷ್, ಒಳ್ಳೆದ. ಇಷ್ಟು ಹೊತ್ತು ಮುಕ್ತರಾಗಿ ನಕ್ಕಿದ್ರೆ ಅದೇ ಸಾಕು, ನಕ್ಕರೆ ಅದೇ ಸ್ವರ್ಗ ಅಲ್ವೇ? ಇದು ಈ ಹೊತ್ತಿನ ವಿಶೇಷ. ಕ್ಷಣ